Hello friends, welcome to PR Learning Lab. In the Speak Kannada through English series, here is volume 3 from phrase 51 to 75. Come on, let's go to the lesson. Line 51. I will try to come again here. ನಾನು ಮತ್ತೊಮ್ಮೆ ಇಲ್ಲಿಗೆ ಬರಲು ಪ್ರಯತ್ನಿಸುತ್ತೇನೆ. ನಾನು ಮತ್ತೊಮ್ಮೆ ಅಗೇನ್ ಇಲ್ಲಿಗೆ ಹಿಯರ್ ಬರಲು ಕಮ್ ಪ್ರಯತ್ನಿಸುತ್ತೇನೆ. ವಿಲ್ ಟ್ರೈ. ನಾನು ಮತ್ತೊಮ್ಮೆ ಇಲ್ಲಿಗೆ ಬರಲು ಪ್ರಯತ್ನಿಸುತ್ತೇನೆ. ಲೈನ್ 52. ಥ್ಯಾಂಕ್ಸ್. ಟೇಕ್ ಕೇರ್ ಸರ್. ಧನ್ಯವಾದಗಳು. ನೋಡಿಕೊಳ್ಳಿ ಸರ್. ಧನ್ಯವಾದಗಳು. ಥ್ಯಾಂಕ್ಸ್. ನೋಡಿಕೊಳ್ಳಿ ಸರ್. ಟೇಕ್ ಕೇರ್ ಸರ್. ಧನ್ಯವಾದಗಳು. ನೋಡಿಕೊಳ್ಳಿ ಸರ್. ಲೈನ್ 53. ವೇರ್ ಆರ್ ಯು ಫ್ಲೈಯಿಂಗ್ ಟು ಸರ್? ಸರ್, ನೀವು ಎಲ್ಲಿಗೆ ಹಾರುತ್ತಿದ್ದೀರಿ? ಸರ್, ನೀವು ಯು ಎಲ್ಲಿಗೆ ವೇರ್ ಹಾರುತ್ತಿದ್ದೀರಿ ಫ್ಲೈಯಿಂಗ್ ಟು. ಸರ್, ನೀವು ಎಲ್ಲಿಗೆ ಹಾರುತ್ತಿದ್ದೀರಿ? ಲೈನ್ 54. ಪಾಸ್ಪೋರ್ಟ್ ಅಂಡ್ ವೀಸಾ ಪ್ಲೀಸ್. ದಯವಿಟ್ಟು ಪಾಸ್ಪೋರ್ಟ್ ಮತ್ತು ವೀಸಾ ತೋರಿಸಿ. ದಯವಿಟ್ಟು ಪ್ಲೀಸ್ ಪಾಸ್ಪೋರ್ಟ್ ಮತ್ತು ವೀಸಾ, ಪಾಸ್ಪೋರ್ಟ್ ಅಂಡ್ ವೀಸಾ ತೋರಿಸಿ. ಶೋಮಿ. ದಯವಿಟ್ಟು ಪಾಸ್ಪೋರ್ಟ್ ಮತ್ತು ವೀಸಾ ತೋರಿಸಿ. ಲೈನ್ 55. ವಿ ಆಲ್ ಲವ್ ಟ್ರಾವೆಲಿಂಗ್. ನಾವೆಲ್ಲ ಪ್ರಯಾಣವನ್ನು ಪ್ರೀತಿಸುತ್ತೇವೆ. ನಾವೆಲ್ಲ ವಿ ಆಲ್ ಪ್ರಯಾಣವನ್ನು ಟ್ರಾವೆಲಿಂಗ್ ಪ್ರೀತಿಸುತ್ತೇವೆ. ಲವ್. ನಾವೆಲ್ಲ ಪ್ರಯಾಣವನ್ನು ಪ್ರೀತಿಸುತ್ತೇವೆ. ಲೈನ್ 56. ಯು ಹ್ಯಾವ್ ಎಕ್ಸ್ಟ್ರಾ ಲಗೇಜ್ ಆಫ್ 2 kgs. ನಿಮ್ಮ ಬಳಿ 2 kg ಹೆಚ್ಚುವರಿ ಸಾಮಾನು ಇದೆ. ನಿಮ್ಮ ಬಳಿ ಯು ಹ್ಯಾವ್ 2 kg ಹೆಚ್ಚುವರಿ ಎಕ್ಸ್ಟ್ರಾ 2 kgs ಸಾಮಾನು ಲಗೇಜ್ ಇದೆ. ಯು ಹ್ಯಾವ್. ನಿಮ್ಮ ಬಳಿ 2 kg ಹೆಚ್ಚುವರಿ ಸಾಮಾನು ಇದೆ. ಲೈನ್ 57. ಪ್ಲೀಸ್ ಹೆಲ್ಪ್ ಮೀ ವೇವಿಂಗ್ ಇಟ್. ದಯವಿಟ್ಟು ಅದನ್ನು ಮನ್ನಾ ಮಾಡಲು ನನಗೆ ಸಹಾಯ ಮಾಡಿ. ದಯವಿಟ್ಟು ಪ್ಲೀಸ್ ಅದನ್ನು ಇಟ್ ಮನ್ನಾ ಮಾಡಲು ವೇವಿಂಗ್ ನನಗೆ ಮೀ ಸಹಾಯ ಮಾಡಿ. ಹೆಲ್ಪ್ ಮೀ. ಲೈನ್ 58. ಬೋರ್ಡಿಂಗ್ ಟೈಮ್. ಬೋರ್ಡಿಂಗ್ ಸಮಯ. ಸಮಯ ಇಸ್ ಟೈಮ್. ಬೋರ್ಡಿಂಗ್ ಸಮಯ. ಗೇಟ್ ನಂಬರ್. ಲೈನ್ 59. ಗೇಟ್ ಸಂಖ್ಯೆ. ಗೇಟ್ ಸಂಖ್ಯೆ is number. ಗೇಟ್ ಸಂಖ್ಯೆ. ಲೈನ್ 60. I have not yet seen my bag in the belt. ನನ್ನ ಚೀಲವನ್ನು ನಾನು ಇನ್ನೂ ಬೆಲ್ಟ್ನಲ್ಲಿ ನೋಡಿಲ್ಲ. ನನ್ನ ಮೈ ಚೀಲವನ್ನು ಬ್ಯಾಗ್ ನಾನು ಇನ್ನು ಯಟ್ ಬೆಲ್ಟ್ನಲ್ಲಿ ಇನ್ ದ ಬೆಲ್ಟ್ ನೋಡಿಲ್ಲ. ನಾಟ್ ಸೀನ್. ನನ್ನ ಚೀಲವನ್ನು ನಾನು ಇನ್ನೂ ಬೆಲ್ಟ್ನಲ್ಲಿ ನೋಡಿಲ್ಲ. ಲೈನ್ 61. ವಾಟ್ ಹ್ಯಾಪನ್ಡ್. ಏನಾಯಿತು? ಲೈನ್ 62. ವೇರ್ ಈಸ್ ಡ್ಯೂಟಿ ಫ್ರೀ ಶಾಪ್. ಡ್ಯೂಟಿ ಫ್ರೀ ಶಾಪ್ ಎಲ್ಲಿದೆ? ಐ ಹ್ಯಾವ್ ರಿಟನ್ ದ ವರ್ಡ್ ಶಾಪ್. ಡ್ಯೂಟಿ ಫ್ರೀ ಶಾಪ್ ಎಲ್ಲಿದೆ? ವೇರ್? ಲೈನ್ 63. ಡು ಯು ಹ್ಯಾವ್ ಎನಿಥಿಂಗ್ ಟು ಡಿಕ್ಲೇರ್. ನೀವು ಘೋಷಿಸಲು ಏನಾದರೂ ಇದೆಯೇ? ನೀವು ಯು ಘೋಷಿಸಲು ಡಿಕ್ಲೇರ್ ಏನಾದರೂ ಎನಿಥಿಂಗ್ ಇದೆಯೇ? ಹ್ಯಾವ್ ಟು. ನೀವು ಘೋಷಿಸಲು ಏನಾದರೂ ಇದೆಯೇ? ಲೈನ್ 64. ಐ ಹ್ಯಾವ್ ನಥಿಂಗ್ ಟು ಡಿಕ್ಲೇರ್. ನಾನು ಘೋಷಿಸಲು ಏನೂ ಇಲ್ಲ. ನಾನು ಘೋಷಿಸಲು ಟು ಡಿಕ್ಲೇರ್ ಏನೂ
nothing, ಇಲ್ಲ, no. ನಾನು ಘೋಷಿಸಲು ಏನೂ ಇಲ್ಲ. Line 65. How many bottles of whiskey do you have? ನಿಮ್ಮ ಬಳಿ ಎಷ್ಟು ಬಾಟಲಿ ವಿಸ್ಕಿ ಇದೆ? ನಿಮ್ಮ, you, ಬಳಿ, with you, ಎಷ್ಟು, how many, ಬಾಟಲಿ, ಬಾಟಲ್, ವಿಸ್ಕಿ ಇದೆ, you have. ನಿಮ್ಮ ಬಳಿ ಎಷ್ಟು ಬಾಟಲಿ ವಿಸ್ಕಿ ಇದೆ? Line 66. Just one bottle only. ಕೇವಲ ಒಂದು ಬಾಟಲ್ ಮಾತ್ರ. ಕೇವಲ just ಒಂದು, one, ಬಾಟಲ್, ಬಾಟಲ್, ಮಾತ್ರ, only, ಕೇವಲ ಒಂದು ಬಾಟಲ್ ಮಾತ್ರ. Line 67. You are late to check in. ನೀವು ಚೆಕ್ ಇನ್ ಮಾಡಲು ತಡವಾಗಿರುತ್ತೀರಿ. ನೀವು, you, ಚೆಕ್ ಇನ್ ಮಾಡಲು, to check in, ತಡವಾಗಿರುತ್ತೀರಿ. You are late. ನೀವು ಚೆಕ್ ಇನ್ ಮಾಡಲು ತಡವಾಗಿರುತ್ತೀರಿ. Line 68. Sorry, there is terrible traffic congestion on the way. ಕ್ಷಮಿಸಿ, ದಾರಿಯಲ್ಲಿ ಭಯಂಕರ ಟ್ರಾಫಿಕ್ ಜಾಮ್ ಇದೆ. ಕ್ಷಮಿಸಿ, ಸಾರಿ, ದಾರಿಯಲ್ಲಿ, on the way, ಭಯಂಕರ, terrible, ಟ್ರಾಫಿಕ್ ಜಾಮ್ ಇದೆ, there is traffic congestion. ಕ್ಷಮಿಸಿ, ದಾರಿಯಲ್ಲಿ ಭಯಂಕರ ಟ್ರಾಫಿಕ್ ಜಾಮ್ ಇದೆ. Line 69. Lucky, your plane is also late. ಅದೃಷ್ಟ, ನಿಮ್ಮ ವಿಮಾನ ಕೂಡ ತಡವಾಗಿದೆ. ಅದೃಷ್ಟ, ಲಕ್ಕಿ, ನಿಮ್ಮ, your, ವಿಮಾನ, ಪ್ಲೇನ್, ಕೂಡ, ಆಲ್ಸೋ, ತಡವಾಗಿದೆ, is late. ಅದೃಷ್ಟ, ನಿಮ್ಮ ವಿಮಾನ ಕೂಡ ತಡವಾಗಿದೆ. Line 70. Flight arrived very early. ವಿಮಾನವು ಬೇಗನೆ ಬಂತು. ವಿಮಾನವು, ಫ್ಲೈಟ್, ಬೇಗನೆ, early, ಬಂತು, arrived. ವಿಮಾನವು ಬೇಗನೆ ಬಂತು. Line 71. I have got my bag. ನನ್ನ ಬ್ಯಾಗ್ ಸಿಕ್ಕಿದೆ. ನನ್ನ, my, bag, ಸಿಕ್ಕಿದೆ, got. ನನ್ನ ಬ್ಯಾಗ್ ಸಿಕ್ಕಿದೆ. Line 72. Which gate I must pass through? ನಾನು ಯಾವ ಗೇಟ್ ಮೂಲಕ ಹಾದು ಹೋಗಬೇಕು? ನಾನು, I, ಯಾವ, which, ಗೇಟ್ ಮೂಲಕ, ಗೇಟ್, through, ಹಾದು, ಪಾಸ್, ಹೋಗಬೇಕು, go through. ನಾನು ಯಾವ ಗೇಟ್ ಮೂಲಕ ಹಾದು ಹೋಗಬೇಕು? Line 73. Where is the toilet? ಶೌಚಾಲಯ ಎಲ್ಲಿದೆ? ಶೌಚಾಲಯ, ಟಾಯ್ಲೆಟ್, ಎಲ್ಲಿದೆ? Where is. Line 74. Is there any Indian restaurant inside? ಒಳಗೆ ಯಾವುದೇ ಇಂಡಿಯನ್ ರೆಸ್ಟೋರೆಂಟ್ ಇದೆಯೇ? ಒಳಗೆ, inside, ಯಾವುದೇ, any, ಇಂಡಿಯನ್ ರೆಸ್ಟೋರೆಂಟ್, ಇದೆಯೇ? Is there any? ಒಳಗೆ ಯಾವುದೇ ಇಂಡಿಯನ್ ರೆಸ್ಟೋರೆಂಟ್ ಇದೆಯೇ? Line 75. Where are you going to? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನೀವು, you, ಎಲ್ಲಿಗೆ, where, ಹೋಗುತ್ತಿದ್ದೀರಿ, going to. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? Hope you all enjoyed the lesson. Please memorize all the phrases and use them whenever you get the chance. There is a saying, use it or lose it. Let's enjoy learning languages through PR Learning Lab. See you in the next volume. Bye for now.